ಕೈಕೊಟ್ಟ ಮುಂಗಾರು ರಾಜ್ಯದಲ್ಲಿ ಬರದ ಛಾಯೆ ಆವರಿಸಿದೆ. ಬೆಳೆದ ಬೆಳೆಗೆ ಸರಿಯಾದ ಬೆಲೆ ಇಲ್ಲದೆ ಸಂಕಷ್ಟದಲ್ಲಿ ಅನ್ನದಾತರು ಸಿಕ್ಕಾಕೊಂಡಿದ್ದಾರೆ. 1.5 ಎಕರೆ ಪ್ರದೇಶದಲ್ಲಿ ಬೆಳೆದಂಥ ಒಂದು ಟೊಮೆಟೊ ಬೆಳೆ ಕಂಪ್ಲೀಟ್ ಆಗಿ ನಾಶ ಆಗಿದೆ. ದಾವಣಗೆರೆಯ ಮಂಜುನಾಥ್ ಬೆಳೆದ ಬೆಳೆಯಿಂದ ಟೊಮೆಟೊ ನಾಶ ಆಗಿದೆ ಅನ್ನುವಂಥ ವಿಚಾರವನ್ನು ಹೇಳ್ಕೊಂಡಿದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಒಂದು ಕಡೆ ಮಳೆ ಸರಿಯಾಗಿ ಆಗ್ತಾ ಇಲ್ಲ, ಮತ್ತೊಂದು ಕಡೆ ಬೆಳೆದ ಬೆಳೆಗೆ ಸರಿಯಾದ ಬೆಲೆ ಸಿಗ್ತಾ ಇಲ್ಲ. ಹೀಗಾಗಿ ಅನ್ನದಾತನ ಪರಿಸ್ಥಿತಿ ಅತ್ತ ದರಿ ಇತ್ತ ಪುಲಿ ಅನ್ನೋ ಹಾಗಾಗಿದೆ. ರೈತರು ಕಷ್ಟಪಟ್ಟು ಬೆಳೀತಾರೆ ಬೆಳೆನ, ಬೀಜ, ಗೊಬ್ಬರ, ಔಷಧಿ, ಕೂಲಿ ಅಂತ ಸಾವಿರಾರು ರೂಪಾಯಿ ಖರ್ಚು ಮಾಡ್ತಾರೆ. ಆದರೆ ಬೆಳೆ ಕೈಗೆ ಬಂದಾಗ ಮಾರುಕಟ್ಟೆಯಲ್ಲಿ ಬೆಲೆ ಕುಸಿದ್ರೆ ರೈತನ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗದಂತಾಗತ್ತೆ. ರೈತರ ಜಮೀನಿಂದ ನಮ್ಮ ಪ್ರತಿನಿಧಿ ಡಾಕ್ಟರ್ ಮಂಜಪ್ಪ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ, ನೋಡ್ಕೊಂಬನ್ನಿ. ರಾಜ್ಯದಲ್ಲಿ ಈಗಾಗಲೇ ಏನು ಬರದ ಛಾಯೆ ಆವರಿಸಿರ್ತಕ್ಕಂಥದ್ದು ಅದು ಒಂದು ಕಡೆ ಆದರೆ, ಇನ್ನೊಂದು ಕಡೆ ತಾವು ಬೆಳೆದ ಬೆಳೆಗೆ ಏನು ನಿಗದಿತವಾದಂಥ ಬೆಲೆ ಸಿಗದೆ ಹಿನ್ನೆಲೆ ರೈತರು ಕೂಡ ಕಂಗಾಲಾಗಿರ್ತಕ್ಕಂಥದ್ದು ನೀವು ದೃಶ್ಯಗಳಲ್ಲಿ ಗಮನಿಸ್ಬೋದು. ಈಗ ನಾವೀಗ ಏನು ದಾವಣಗೆರೆ ತಾಲೂಕಿನ ಬೇತೂರು ಗ್ರಾಮದಲ್ಲಿರ್ತಕ್ಕಂಥ ಮಂಜುನಾಥ ಅಂತಕ್ಕಂಥವ್ರವರ ಒಂದು ಜಮೀನಿನಲ್ಲಿದ್ದಾವೆ. ಅವರು ಬೆಳೆದ 1 ಎಕರೆಯಲ್ಲಿ ಬೆಳೆದಂಥ ಏನು ಟೊಮೊಟೊ ಬೆಳೆಗೆ ಸರಿಯಾದ ಬೆಲೆ ಸಿಗದ ಹಿನ್ನೆಲೆಯಲ್ಲಿ ತಾವೇ ಆ ಒಂದು ಬೆಳೆಯನ್ನು ನಾಶಪಡಿಸ್ತಕ್ಕಂಥ ಒಂದು ಕಾರ್ಯದಲ್ಲಿ ತೊಡಗಿರ್ತಕ್ಕಂಥದ್ದು ನೀವು ದೃಶ್ಯಗಳಲ್ಲಿ ಗಮನಿಸಿದಂತೆ 1 ಎಕರೆ ಏನು ಕೆಂಪು ಸುಂದರಿ ಅಂತ ನಾವೇನು ಕರಿತೀವಿ, ಇದು ಒಂಥರ ಈ ಬೆಳೆ ಅಂತಾರೆ ಬಂದರೆ ಅತಿ ಹೆಚ್ಚು ಲಾಭ ಬರ್ತತೆ, ಇಲ್ಲ ಅಂದರೆ ರೈತರು ಕಂಗಾಲಾಗ್ತಕ್ಕಂಥ ಪರಿಸ್ಥಿತಿ ಎದುರಾಗ್ತತೆ. ನೀವು ದೃಶ್ಯಾವಳಿ ಗಮನಿಸಿದಂತೆ ಏನು ಟ್ಯಾಕ್ಟ್ರಿಯಲ್ಲೂ ಕೂಡ ಏನು ಈ ಒಂದು ನಾಶಪಡಿಸುವ ಕಾರ್ಯಕ್ಕೆ ಮುಂದಾದರೆ ಅದಕ್ಕೂ ಕೂಡ ಅತಿ ಹೆಚ್ಚು ಬೆಲೆ ಕೊಡಬೇಕು. ಆ ಹಿನ್ನೆಲೆಯಲ್ಲಿ ತಾವೇ ಕುಟುಂಬಸ್ಥರು ಕೂಡ ಈ ಒಂದು ಏನು ಟೊಮೆಟೊ ಬೆಳೆಯನ್ನು ನಾಶಪಡಿಸ್ತಕ್ಕಂಥ ಕಾರ್ಯಕ್ಕೆ ಮುಂದಾಗಿರ್ತಕ್ಕಂಥದ್ದು. ಈಗಾಗಲೇ ಈ ಒಂದು ಮಾರ್ಕೆಟಿನಲ್ಲಿ ಈ ಒಂದು ಟೊಮೆಟೊಗೆ ಏನು ಒಂದು ಟ್ರೇಸಿಗೆ ಏನು 30-35 ರೂಪಾಯಿವರೆಗೂ ಕೂಡ ಇದೆ. ಅದರಲ್ಲಿ ಏನು 25 ರೂಪಾಯಿಗೆ 25ರಿಂದ 28 kg ನಾವು ಭಾಗ ಮಾಡಿದರೆ 1 ರೂಪಾಯಿ ಕೆಳಗಡೆನೆ ಕೂಡ ಈ ಒಂದು ಬೆಲೆ ಬರ್ತಾ ಇರ್ತಕ್ಕಂಥದ್ದು. ಆ ಹಿನ್ನೆಲೆ ಇವರು ಖರ್ಚು ಮಾಡಿ ಏನು ಈ ಒಂದು ಟೊಮೆಟೊವನ್ನು ಏನು ಮಾರ್ಕೆಟಿಗೆ ತಲುಪಿಸ್ಬೇಕಂದ್ರೆ ಅಲ್ಲಿ ಬರ್ತಕ್ಕಂಥ ಆದಾಯಕ್ಕಿಂತ ಕಡಿಮೆ ಇನ್ನೂ ಹೆಚ್ಚು ಸಾಲಕ್ಕೆ ಒಳಗಾಗುವ ಹಿನ್ನೆಲೆಯಲ್ಲಿ ರೈತರು ಈ ಒಂದು ಮಾರುಕಟ್ಟೆಗೆ ಈ ಒಂದು ಟೊಮೆಟೊವನ್ನು ಸಾಗಿಸದೆ ಏನು ನಾಶಪಡಿಸ್ತಕ್ಕಂಥ ಕೆಲಸಕ್ಕೆ ಮುಂದಾಗಿರ್ತಕ್ಕಂಥದ್ದು. ಈ ಕುರಿತಂತೆ ಮಾತಾಡಲಿಕ್ಕೆ ನಮ್ಮೊಟ್ಟಿಗೆ ರೈತರು ಇದ್ದಾರೆ, ಅವ್ರನ್ನೇ ನಾನು ಮಾತಾಡಿಸ್ತಾ ಹೋಗ್ತೀನಿ. ಸರ್ ಇದ್ದಾರೆ. ಸರ್, ಎಷ್ಟು ಎಕರೆಗೆ ನೀವು ಹಾಕಿರೋದು, ಎಷ್ಟು ಖರ್ಚು ಮಾಡಿದ್ರಿ? ಸರ್ 1 ಎಕರೆ ಟೊಮೆಟೊ ಹಾಕಿದ್ವಿ ಸರ್. ಓಸತಿನೂ ಹಾಕಿದ್ವಿ, ಓಸತಿನೂ ಹಂಗಾಯಿತು, ಈ ಸತಿನೂ ಹಾಕಿದ್ವಿ ಸರ್. ಏನೋ ಒಂದು ರೇಟ್ ಸಿಗುತ್ತಲ್ಲ ಅಂತ ಮತ್ತೆ ಹಾಕಿದ್ವಿ ಸರ್ ಹೊಡೆದು. ಇವತ್ತಿನ ಬಜಾರ ನೋಡಿದರೆ ಏನು ತರಕಾರಿನ ಮತ್ತೊಂದು ಮುಂದೊಂದು ಕಾಳು ಕಡಿದು ಏನೂ ಮಾಡಲೇಬಾರ್ದು ಅನ್ನಿಸ್ತದೆ ಸರ್. ರೈತರುಗಳು ಸಣ್ಣ ಪುಟ್ಟ ರೈತರು ಸರ್, ನಾವೆಲ್ಲ 10 ಎಕರೆ 20 ಎಕರೆ ಆರಾಮ ಅಡಿಕೆ ಹಾಕ್ಯಂದು ಐಷಾರಾಮಿ ಜೀವನ ಮಾಡ್ತಾರೆ ಸರ್. ಸಾಲಕ್ಕೆ ಬಲಿ ಆಗೋದೇನು ಸರ್, ಇಸ ಕುಡಿಯೋ ಪರಿಸ್ಥಿತಿ ಸರ್. ಏನು ಮಾಡ್ತೀರಿ, ಇಸ ಕುಡಿಬೋದು ಸರ್, ತಕ್ಷಣ ಹೋಗ್ಬಿಡ್ತೀವಿ. ನಾವೇನು ಮಕ್ಳು ಮರಿ ಹೆಂಡ್ರ ಮಕ್ಳಿಗೆ ಬಿಡ್ತಾರೆ ಸಾಲ ಕೊಟ್ಟಾರ. ನಾವ್ರು ಇದ್ರೆ ಹೆಂಗಾರ ಕಣ್ಣಿದ್ರೆ ಇದೆ ನೋಡ್ಯಪ್ಪ ಇವತ್ತಲ್ಲಿ ನಾಳೆ ಕೊಡ್ತಾವ ಅಂತ ಹೇಳ್ಕೊಂಡು ಓಡಾಡ್ತಾರೆ ಸರ್. ಬಟ್ ಅವ್ರು ನಾವು ಬೀದಿ ಬಿಟ್ಟು ಹೋದಂಗೆ ಸರ್. ಆ ಒಂದು ಧೈರ್ಯಕ್ಕೋಸ್ಕರ ಇನ್ನೂ ಕೆಲಸ ಮಾಡ್ತೀವಿ ಸರ್ ಹೊಲದಲ್ಲಿ. ಇದಿಷ್ಟು ರೈತರ ಮಾತಾಗಿರ್ತಕ್ಕಂಥದ್ದು. ನಾವು ಬೆಳೆದಿರ್ತಕ್ಕಂಥ ಬೆಲೆಗೆ ರೈತರಿಗೆ ಅನ್ಯಾಯ ಆಗ್ತಿದೆ ಹೊರತು ಬೆಳೆದಿರ್ತಕ್ಕಂಥ ಬೆಲೆ ಫಲಾನುಭವಿಗಳು ಮಧ್ಯವರ್ತಿಗಳಾಗಿರ್ತಾರೆ. ಅದರೊಟ್ಟಿಗೆ ಸರ್ಕಾರ ಕೂಡ ಯಾವುದೇ ಗಮನ ಹರಿಸ್ತಾ ಇಲ್ಲ. ಹಾಗಾಗಿ ಕೂಡಲೇ ರೈತರು ಒಂದಿಷ್ಟು ಏನೋ ರೈತರಿಗೆ ಕನಿಷ್ಠ ಬೆಲೆಯನ್ನು ಘೋಷಣೆ ಮಾಡಬೇಕು. ಇಲ್ಲವಾದರೆ ರೈತರು ಸಾಲ ಸುಲಿಯಲ್ಲಿ ಇದೇ ರೀತಿ ಮುಂದುವರಿಬೇಕಾಗ್ತದೆ. ಅದಲ್ಲದೆ ಕೂಡ ಏನು ಭಾರತದಲ್ಲಿರ್ತಕ್ಕಂಥ ರೈತರು ಏನು ಸಾಲದಲ್ಲೇ ಹುಟ್ಟಿ ಸಾಲದಲ್ಲೇ ಸಾಯ್ತಾನೆ ಅಂತಕ್ಕಂಥ ಏನು ನಾಣ್ಣುಡಿ ಇದೆ, ಅದು ನಿಜ ಆಗೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಅಂತಕ್ಕಂಥ ಮಾತನ್ನು ರೈತರು ವ್ಯಕ್ತಪಡಿಸಿರ್ತಕ್ಕಂಥದ್ದು. ಡಾಕ್ಟರ್ ಮಂಜಪ್ಪ, HP, PNS ವಿಸ್ತಾರ ನ್ಯೂಸ್, ದಾವಣಗೆರೆ. ರೇಟ್ ಇಲ್ಲದೆ ತಾನು ಬೆಳೆದಂತಹ ಕೊತ್ತಂಬರಿ ಸೊಪ್ಪನ್ನು ರೈತ ರಸ್ತೆ ಬದಿಯಲ್ಲಿ ಬಿಸಿ ಹಾಕಿದ್ದಾರೆ. ಕಾರಣ ಏನು ಗೊತ್ತಾ? ಅದನ್ನು ಹೇಳ್ತೀನಿ ಕೇಳಿ. ದಾವಣಗೆರೆ ಜಿಲ್ಲೆ ಜಗಳೂರು ಹೊರವಲಯದಲ್ಲಿ ನಡೆದಿರತಕ್ಕಂಥ ಒಂದು ಘಟನೆ ಇದೆ. ರೈತ ಕೊತ್ತಂಬರಿ ಸೊಪ್ಪನ್ನು ಮಾರೋದಕ್ಕೆ ಅಂತ ಮಾರುಕಟ್ಟೆಗೆ ತಂದಿದ್ದ. ಕೊತ್ತಂಬರಿ ಸೊಪ್ಪನ್ನು ಕೊಳ್ಳೋದಕ್ಕೆ ವ್ಯಾಪಾರಿಗಳು ಮುಂದೆ ಬರಲಿಲ್ಲ. ಕೊನೆಗೆ ಆತ ಮನನೊಂದು ಕೊತ್ತಂಬರಿ ಸೊಪ್ಪನ್ನ ರಸ್ತೆ ಬದಿಯಲ್ಲಿ ಸುರಿದಿದ್ದಾನೆ. ರಸ್ತೆ ಬದಿಗೆ ಬಿದ್ದ ಕೊತ್ತಂಬರಿ ಸೊಪ್ಪಿಗಾಗಿ ಸಾರ್ವಜನಿಕರು ಮುಗಿಬಿದ್ದಿದ್ದಾರೆ. ಬೆಳೆದ ಬೆಳೆಗೆ ಬೆಲೆ ಇಲ್ಲ ಅಂದರೆ ರೈತ ಏನು ಮಾಡಬೇಕು? ಕಷ್ಟಪಟ್ಟು ಬೆಳೆದ ಕೊತ್ತಂಬರಿ ಸೊಪ್ಪನ್ನು ಮಾರುಕಟ್ಟೆಗೆ ತಂದ ರೈತನಿಗೆ ಕೊನೆಗೆ ಸಿಕ್ಕಿದ್ದೇನೇಳಿ ನಿರಾಸೆ ಮಾತ್ರ. ರೇಟ್ ಸಿಗದೆ ಮನನೊಂದು ರಸ್ತೆ ಬದಿಗೆ ಕೊತ್ತಂಬರಿ ಸೊಪ್ಪನ್ನೇ ಸುರಿದ ಘಟನೆ ದಾವಣಗೆರೆ ಜಿಲ್ಲೆ
ಜಗಳೂರು ಹೊರವಲಯದಲ್ಲಿ ನಡೆದಿದೆ. ರೈತರು ಬೆಳೆ ಬೆಳೆಯೋದಕ್ಕೆ ಎಷ್ಟು ಕಷ್ಟಪಡ್ತಾರೆ ಅನ್ನೋದು ನಮಗೆಲ್ಲ ಗೊತ್ತೇ ಇದೆ. ಬೀಜ ಹಾಕಬೇಕು, ಗೊಬ್ಬರ ಹಾಕಬೇಕು, ನೀರು ಕೊಡಬೇಕು, ಕೂಲಿ ಕೊಡಬೇಕು, ಹೀಗೆ ಹಗಲು ರಾತ್ರಿ ಶ್ರಮ ಹಾಕಿ ಬೆಳೆ ಬೆಳೀತಾರೆ. ಅದೇ ರೀತಿ ಈ ರೈತ ಕೂಡ ಕೊತ್ತಂಬರಿ ಸೊಪ್ಪನ್ನು ಬೆಳೆದಿದ್ರು. ಬೆಳೆ ಕೈಗೆ ಬಂದ ಮೇಲೆ ಅದನ್ನು ಮಾರಾಟ ಮಾಡಿ 4 ಕಾಸು ಸಂಪಾದಿಸ್ಬೋದು ಅನ್ನೋ ನಿರೀಕ್ಷೆಯಲ್ಲಿ ಮಾರುಕಟ್ಟೆಗೆ ಅದನ್ನು ತಂದಿದ್ರು. ಆದರೆ ಮಾರುಕಟ್ಟೆಗೆ ಬಂದ ಮೇಲೆ ಪರಿಸ್ಥಿತಿ ಬದಲಾಗೋಯಿತು. ಕೊತ್ತಂಬರಿ ಸೊಪ್ಪು ಕೊಳ್ಳೋದಕ್ಕೆ ವ್ಯಾಪಾರಿಗಳೇ ಮುಂದೆ ಬರಲಿಲ್ಲ. ಬೆಲೆಯೇ ಸಿಗದಂತಾಗಿದೆ. ಇಷ್ಟು ದೂರ ಬೆಳೆ ಬೆಳೆಸಿ ಸಾಗಾಟದ ಖರ್ಚು ಮಾಡ್ಕೊಂಡು ಮಾರುಕಟ್ಟೆಗೆ ತಂದರೂ ಕೂಡ ಕೊಳ್ಳೋರಿಲ್ಲ. ಇದರಿಂದ ಬೇಸರಗೊಂಡು ಆ ರೈತ ಎಲ್ಲ ಕೊತ್ತಂಬರಿ ಸೊಪ್ಪನ್ನು, ತಾನು ಬೆಳೆದಂಥ ಕೊತ್ತಂಬರಿ ಸೊಪ್ಪನ್ನು ರೋಡಿಗೆ ಬಿಸಾಕಿದ್ದಾರೆ ನೋಡಿ.